ಹೆಲೋ ಅಂತ ಮಸ್ಸು ಇವತ್ತಿನ ವಿಡಿಯೋ ಬಂದು ನಮ್ಮ ಮಾತೃಭಾಷೆ ಕನ್ನಡ ಅಕ್ಷರ ಒಂದೊಂದು ಅಕ್ಷರ ಎಲ್ಲ ಸೊ ಅದ್ರ ರಿಲೇಟೆಡ್ ಆಗಿ ಫುಡ್ಸ್ ಏನೇನು ಸಿಗಬಹುದು ಇನ್ನೊಂದು ಬಂದು ಎಷ್ಟು ಜನರಿಗೆ ನನ್ನ ಹೆಸರು ಗೊತ್ತಂತ ಕೆಳಗಡೆ ಕಮೆಂಟ್ ಮಾಡಿ ನಿನಗೆ ಗೊತ್ತೇನೋ ಫಸ್ಟ್ ನನ್ನ ಹೆಸರು ಗೊತ್ತಪ್ಪ ನನಗೆ ಈಟಿಂಗ್ ಫುಡ್ಸ್ ವಿತ್ ಮೈ ಆಲ್ಫಾಬೆಟ್ ನೇಮ್ ಹೆಮ್ಮೆ ಪಡೋ ವಿಷಯ ಏನು ಗೊತ್ತಾ ನಿಮಗೆ ಗೊತ್ತವ ಈಗ ಕನ್ನಡನು 3 ಅಕ್ಷರನೇ ನಿಮ್ಮ ಹೆಸರು 3 ಅಕ್ಷರನೇ ಅದೇನಂತ ನೀವು ಹೇಳ್ಬೇಕು ಮುಂದಿನ ನನ್ನ ಜನ್ಮ ಬರ್ದಿದ್ದನಂತೆ ಬ್ರಹ್ಮ ಇಲ್ಲಿಯೇ ನಾನು ಮತ್ತೆ ಎಲ್ಲೋನು ಅರ್ಥ ಇದೀನಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಲಾಸ್ಟ್ ವಿಡಿಯೋ ನೋಡಿರ್ತೀರಲ್ಲ ಎಂತ ಜಾಗ ಕರ್ಕೊಂಡು ಹೋಗಿದ್ದ ಬಿರಿಯಾನಿ ತಿನ್ಸಕ್ಕೆ ಇವತ್ತರ ಒಳ್ಳೆ ಪ್ಲಾನ್ ಮಾಡಿದ್ಯಾ ಪ್ಲಾನ್ ಮಾಡಿ ಏನೇನು ಸಿಗಬಹುದು ಒಂದು ಸ್ಯಾಂಪಲ್ ಆಗಿ ಹೇಳು ಕನ್ನಡ ಇಂದ ಏನು ಸಿಗುತ್ತೆ ಕುಷ್ಕ ಬಿರಿಯಾನಿ ಬಿರಿಯಾನಿ ಬಿರಿಯಾನಿಯಲ್ಲೇ ಇರ್ತಾನೆ ಫಸ್ಟೇ ಕುಷ್ಕ ಅಂತ ಅಷ್ಟೇ ಕುಷ್ಕ ಸಿಂಪಲ್ ಆಗಿ ಹೇಳಲಿ ಹೋಗಿದ ತಕ್ಷಣ 100 ರೂಪಾಯಿ ಇಳಿಬಾರ್ದು 10 ರೂಪಾಯಿ ಇಳಿಬೇಕು ಇಂದ ಹೇಳು ಖಾರಾಬಾತ್ ಖಾರಾಬಾತ್ ಖಾರಾಬನ್ ಖಾರಾಬನ್ ಕೇಸರಿ ಬಾತ್ ಇನ್ನೇನೈತೆ ಕೆ ಇಂದ ಕಬಾಬ್ ಐತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ನೀವು ಮೇನ್ ಇದನ್ನೇ ಮರ್ತ್ ಬಿಟ್ರಿ ಸ್ವೀಟ್ ಅದು ಕಾಜು ಕತ್ಲಿ ಅಂತ ಓಕೆ ಕಾಜು ಕತ್ಲಿ ಸೂಪರ್ ಸೊ 3 ಎಲ್ಲಿಂದ ಯಾವ್ದಿಲ್ವಲ್ಲ ಲಾರಿ ಹೋಯ್ತು ಅದಕ್ಕೆ ಅಂದವೇ ನಾವು ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡೇ ಒಂದೊಂದೇ ನೋಡಿ ಯಾವುದೇ ಪ್ಲಾನ್ ಇಲ್ಲ ಓಕೆನಾ ಯಾವುದೇ ಪ್ಲಾನ್ ಇಲ್ಲ ಏನು ಮಾಡ್ತೀವಿ ಏನು ತಿಂತೀವಿ ಅಂತ ಆ್ಯಂಡ್ ಇನ್ನೊಂದು ಬಂದು ಎಷ್ಟು ಜನರಿಗೆ ನನ್ನ ಹೆಸರು ಗೊತ್ತಂತ ಕೆಳಗಡೆ ಕಮೆಂಟ್ ಮಾಡಿ ನಿನಗೆ ಗೊತ್ತೇನೋ ಫಸ್ಟ್ ನನ್ನ ಹೆಸರು ಗೊತ್ತಪ್ಪ ನನಗೆ ಗೊತ್ತು ತಾನೆ ಬೈ ನಿಮಗೂ ಗೊತ್ತು ತಾನೆ ಗೊತ್ತಲ್ವಾ ಈಟಿಂಗ್ ಫುಡ್ಸ್ ವಿತ್ ಮೈ ಆಲ್ಫಾಬೆಟ್ ನೇಮ್ ಓಕೆನಾ ಸೊ ನನ್ನ ಹೆಸರು ಇದೆಯಲ್ಲ ಸೊ ಅದರಲ್ಲಿ ಒಂದೊಂದು ಲೆಟ್ರು ಈಗ ನಮ್ಗೆ ಹೆಂಗೆ ಕನ್ನಡ ಸೊ ಅದೇ ರೀತಿ ಒಂದೊಂದು ಲೆಟ್ರಲ್ಲೂ ತೊಗೊಂಡು ನಾವು ಫುಡ್ನ ಎಕ್ಸ್ಪ್ಲೇನ್ ಮಾಡೋಣ ಈ ವಿಡಿಯೋ ಬಂದು ಕ್ರೇಜಿ ಆಗಿರುತ್ತೆ ಅಂತ ಈಗ ಒಂದು ಸೂಪರ್ ಮಾರ್ಟ್ ಒಳಗೆ ನುಗ್ಗಿದ್ದೀವಿ ಇಲ್ಲಿ ಪರ್ಮಿಷನ್ ಎಲ್ಲ ಕೇಳಾಯ್ತು ಓಕೆನಾ ಕೆ ಇಂದ ಏನು ಸಿಗುತ್ತೋ ತಗೊಳ್ಳೋಣ ಅಂತ ಇದೇ ಅದೇ ಅಂತಲ್ಲ ಏನು ಸಿಗುತ್ತೋ ತಗೊಳ್ಳೋಣ ಹುಡುಕಲಿ ಕಾಜು ಬಾದಾಮ್ ಚಿಕ್ಕಿ ಕಾಜು ಬಾದಾಮ್ ಚಿಕ್ಕಿ ಅಂತ ಬೈ ತಗೊಳ್ಳೋಣ ತಗೋ ಇನ್ನೇನೆಲ್ಲ ಎಲ್ಲ ಸಿಗುತ್ತಲ್ಲ ತಗೋ ಕಾಜು ಬಾದಾಮ್ ಚಿಕ್ಕಿ ಎಲ್ಲ ಸಿಗುತ್ತಲ್ಲ ತಗೋ ಒಂದು ಜಾಗದಲ್ಲಿ ಒಂದೇ ಐಟಮ್ ತಗೋಬೇಕು ಓಕೆ ಸರಿ ರ್ಯಾಂಡಮ್ ಆಗಿ ಹಂಗೆ ನೋಡೋಣ ಬಾ ಇನ್ನೇನೇನು ಐತೆ ಅಂತ ಬ್ರೋ ಇದು ನೋಡಿ ರೆಡಿಮೇಡ್ ಆಗಿ ಕಚೋರಿ ಐತಿ ಇಲ್ಲಿ ಇಂದ ಖಾರ ಅಂದ್ರೆ ಚಿಲ್ಲಿ ಪೌಡ್ರ್ ತಗೊಳ್ಳ ಬೇಡ ಬೇಡ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತಗೊಳ್ಳ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಐತೆ ನೀವೇನಾರು ಹುಡುಕದೇನ್ರಿ ಏನು ನೋಡೋಣ ಹೌದಲ್ಲ ಏನು ಬೈ ಏನು ಸರಿ ಈಗ ನಿಮ್ಗಳಿಗೆ ಒಂದು ಚಾಯ್ಸ್ ಕೊಡ್ತೀನಿ ಕಿಟ್ ಕ್ಯಾಟ್ ತಗೊಳ್ಳೋದಾ ಅಥವಾ ಕಾಜು ಬಾದಾಮ್ ಚಿಕ್ಕಿ ತಗೊಳ್ಳೋದಾ ಚಿಕ್ಕಿ ರೇಟ್ ಜಾಸ್ತಿ ಇರೋದು ನೋಡಿ ಸರಿ ಓಕೆ ಇದು ತಗೊಂಡು ಇಲ್ಲಿಂದ ಹೊರಗೆ ಹೋಗೋಣ ನಡೀರಿ 120 ಸೊ 120 ಫಿನಿಶ್ ಕೆ ಇಂದ ಕಾಜು ಬಾದಾಮ್ ಚಿಕ್ಕಿ ಸುಮ್ಮನೆ ಕಿಟ್ ಕ್ಯಾಟ್ ತಗೊಂತಿದ್ರೆ 10 ರೂಪಾಯಿ ಮುಗ್ದೋಗ್ತಿತ್ತು ಏನು ಅಂಕೋಶ್ ಕಾಜು ಬಾದಾಮ್ ಚಿಕ್ಕಿ ಹೇಳಿ ಚೆನ್ನಾಗಿ ಆಯ್ತಾ ಕಾಜು ಬರ್ತೈತೆ ಬಾದಾಮ್ ಬರ್ತೈತೆ ಎಲ್ಲ ಬರ್ತೈತೆ ಎಲ್ಲಾನು ಬರ್ತೈತೆ ಸ್ವೀಟ್ ಆಲ್ರೆಡಿ ಅಂತ ಮಸ್ಸು ಈಗ ಏನಂತಂದರೆ ಎನ್ನಿಂದ ನಮ್ಮ ಕನ್ನಡ ಎನ್ನಿಂದ ಏನು ಸಿಗ್ಬೋದು ಬೈ ಎನ್ನಿಂದ ನಗೆಟ್ಸ್ ಎನ್ನಿಂದ ನೂಡಲ್ಸು ನಗೆಟ್ಸು ನಟ್ಸು ನಟ್ಸ್ ಅಂದ್ರೆ ಕಡಲೆಕಾಯಿ ಇರ್ತಾನೆ ಕಡಲೆ ಸೆಟ್ ಆಗುತ್ತೇನ್ರಿ CM ಕಡಲೆಕಾಯಿ ಅದು ನಟ್ಸು ತಾನೆ ಇಂಗ್ಲೀಷಲ್ಲಿ ನಟ್ಸು ನಮ್ಮಲ್ಲಿ ಕಡಲೆಕಾಯಿ ಒಟ್ಟಿನಲ್ಲಿ ಏನು ನಟ್ಸು ಓಕೆನಾ ಒಂದು ಕ್ರೇಜೆಸ್ಟಿಂಗ್ ಮಾಡೋಣ ಸುಮ್ಮನೆ ಹೋಗಿ ಟೇಸ್ಟ್ ಮಾಡೋಣ ಅಂತ ಒಂದು ತಗೊಬರ್ತೀನಿ ಇರ್ರಿ ಬರ್ರಿ
4 ಕಡೆ 3 ರೂಪಾಯಿ 100 ರೂಪಾಯಿ. ಆಗ ಡಿ ಇಂದ್ರ ನಿಮ್ಮ ಹತ್ರ ಏನಾರ ಫುಡ್ ಇದೆಯಾ? ಡಿ ಡಾ ಇಂದ ಕೂಲ್ ಡ್ರಿಂಕ್ಸು. ಓಕೆ, ಬೇರೆ ಡಿ ಇಂದ ದಿಲ್ ಪಸಂದ. ಓಕೆ, ದಿಲ್ ಪಸಂದ್ ತಗೊಳ್ಳ. ಡಾನೇ ಬೇಕಾ ನಿನಗೆ? ಡೈರಿ ಮಿಲ್ಕ್ ಆಗುತ್ತಲ್ಲ ಮಚ್ಚ? ಓಕೆ, ಹಾಗೆ ಡಾ ಇಂದ ಈಗ ನೋಡಿ, ಕನ್ನಡ ಕಾ ಮುಗೀತು, ನಾ ಮುಗೀತು, ಈಗ ಡಾಲ್ ಇದ್ದೀವಿ. ಡಾ ಇಂದ ನಮ್ಮ ಹತ್ರ ಡೈರಿ ಮಿಲ್ಕ್ ಐತೆ. ಏನೇನೋ ಕೇಳಿದ್ವಿ ಅಲ್ಲಿ, ಅಕ್ಕ ದಿಲ್ ಪಸಂದ್ ಹೇಳಿದ್ರು, ಬಟ್ ಇವನು ಇಲ್ಲ ದಿ ಬರಬಾರ್ದು, ಡಾನೇ ಬರಬೇಕು ಅಂತ ನಮ್ಮ CM, ಅದಕ್ಕೆ ಡೈರಿ ಮಿಲ್ಕ್ ಮಚ್ಚ. ಡೈರಿ ಮಿಲ್ಕ್ ತಗ. ಇಲ್ಲಿಗೆ ನಮ್ಮ ಕನ್ನಡ ಮಾತೃಭಾಷೆಯ ಕಂಪ್ಲೀಟ್ ಫುಡ್ ಐಟಮ್ಸ್ ಒಂದಾಯ್ತಲ್ಲ ಮಚ್ಚ? ತಿಂದಾಯ್ತು. ಇನ್ನೂ ಬೇಜಾನ್ ಸಿಗುತ್ತೆ, ಬಟ್ ನಮಗೆ ಆನ್ ಪಾಯಿಂಟಲ್ಲಿ ಏನೇ ನೆನಪು ಬರುತ್ತೋ ಅದು ಮಾತ್ರನೇ. ಈಗ ನೆಕ್ಸ್ಟ್ ಬಂದು ನನ್ನ ಹೆಸರು ಮೇಲೆ, ಓಕೆನಾ? ನನ್ನ ಹೆಸರು ಏನಂತ ಕೆಳಗಡೆ ಗೆಸ್ ಮಾಡಿ. ಸೊ ಅದರಲ್ಲಿ ಫಸ್ಟ್ ವರ್ಡ್ ಬಂದು ಶಾ. ಇನ್ನು ಮಿಕ್ಕಿರೋದು ಏನಿದೆಯೋ ಅದು ನೀವು ಗೆಸ್ ಮಾಡಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಈಗ ಶಾಲ್ ಏನಿದೆ ಅಂತ ಹೋಗಿ ಹಂಗೆ ಹುಡ್ಕೊಂಡು ಹೋಗಿ ತಿನ್ನೋಣಂತೆ. ಶಾ ಇಂದ ಏನಾರ ನೆನಪು ಬರ್ತಾಯ್ತಾ ನಿನಗೆ? ಶಾಲೆ ಫುಡ್ ಓದೋದಲ್ಲ. ಓಕೆ, ಶಾ ಇಂದ ಏನಾರ ಇದೆಯಾ? ಶರ್ಬತ್ತು. ಈ ಟೈಮಲ್ಲಿ ಶರ್ಬತ್ ಸಿಗುತ್ತಾ? ಸ್ಯಾಂಡ್ವಿಚ್ಚು ಓಕೆ, ಇಟ್ಕೊಳ್ಳೋಣ, ಆಮೇಲೆ ಟ್ರೈ ಮಾಡೋಣ. ಬೇರೆ ಇನ್ನೂ ಬರಬೇಕು ಬಾಯ್ಸ್ ನಿಮ್ಮ ಬಾಯಿಂದ. ಶವರ್ಮ. ಇದು ಚೆನ್ನಾಗಿದೆ, ಶಾ ಇಂದ ಶವರ್ಮ. ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಜೆಟಲ್ಲಿ ಬಾ, ಬಜೆಟ್ ಬಾ. ಅವಾಗ ಸ್ಯಾಂಡ್ವಿಚ್ಚಾ? ಓಕೆ, ಸೊ ಶಾ ಇಂದ ಸ್ಯಾಂಡ್ವಿಚ್ ಹೋಗೋಣ. ಈಗ ನಾವು ಒಂದೊಂದು ಲೆಟ್ರ್ ಹೋದ್ರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ನೀವು ನೋಡೋಕ್ಕೂ ನಿಮ್ಗೂ ಬೋರ್ ಅನ್ಸ್ಬಿಡುತ್ತೆ. ಎಸ್ಸು ಹೆಚ್ಚು ಅವ್ರು ಫೈನ್ ಮಾಡಬೇಕು, ಇವನೇ ಎಲ್ಲ ಹೇಳ್ಬಿಡ್ತಾನೆ ಹಂಗೆ. ಸೊ ಹಂಗೆ ಒಂದೊಂದಾಗಿ ಮಾಡ್ಕೊಂಡು ಹೋದ್ರೆ ಲೆಂತಿ ಆಗಿಬಿಡುತ್ತೆ. ಆಮೇಲೆ ನಾವು ಕನ್ನಡ ಮಾಡೋಕೆ ಹೋದ್ರೂ ಸಹ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ KANNADA ಹೊಂಟೈತೆ ನೋಡಿ ಎಲ್ಲೋ. ಸೊ ಲೆಂತ್ ಆಗುತ್ತೆ. ಸೊ ಕನ್ನಡ ಕ ನ ಡ ಮುಗ್ಸಾಯ್ತಾ? ಈಗ ಬಂದು ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದಿದ್ದೀವಿ. ನಿನಗೆ ಸಾಸ್ ಹಾಕ್ತೀನಿ ಮಜಾ. ತಗೊಳ್ಳಿ. ಟಾಸ್ಕ್ ಕಂಪ್ಲೀಟೆಡ್. ಇದೆಲ್ಲ ಸರಿ. ಶಾ ರಾ ಇಂದ್ರ ನಿಮ್ಮ ಹತ್ರ ಏನಾರ ಸ್ವೀಟ್ ಇದೆಯಾ? ರಾ ಅನ್ನೋ ಪದದಿಂದ 6 ನಲ್ಲಿ ರಸ್ಮಲೈ. ಬೇರೆ ರಸಗುಲ್ಲ. ಇನ್ನೇನಾರ ಬೇರೆ ಏನಾರ? 6ರಿಂದ ರಬಡಿ ಖಾಲಿ ಆಗಿದೆಯಾ? ರಸ್ಮಲೈ ಓಕೆನಾ? ಎಸ್. ಅಲ್ಲ, ನಮ್ಮ ಪರ್ಸ್ನಲ್ ಆಗಿ ನಾವು ಮಾಡ್ತಿರೋದು ವಿಡಿಯೋ ಯೂಟ್ಯೂಬ್. ಓಕೆ, ಕೆಲಸ ಮಾಡಿ, ರಸ್ಮಲೈ ಕೊಡಿ. ಸೊ ರಾ ಇಂದ ನಾವು ರಸ್ಮಲೈ ತಗೊಂಡಿದ್ದೀವಿ. ರಸ್ಮಲೈ. ಎಸ್, ತಗೋ. ಸಕ್ಕದಾಗೈತೆ ನೋಡೋಕೆ ಮಾತ್ರ. ಇಲ್ಲೇ ಮುಗಿಸ್ಬಿಡೋಣ ರಾ ಇಂದನೇ. ಆಹಾ, ಸ್ವೀಟ್ ಬೈ ಮಸ್ತಾಗೈತೆ ಇದು. ಸೂಪರ್. ರಸ್ಮಲೈ ಮಿಲ್ಕ್ ಮಾತ್ರ ಸಖತ್ ಬೇಕಾಗೈತೆ ಕನ್ಸಿಸ್ಟೆನ್ಸಿ. ಬಟ್ ಅದಕ್ಕಿಂತ ಮಸ್ತ್ ಅಂದರೆ ಇದು. ಕೊಡ್ತೀರಾ? ನೀವೇ ತಿಂತೀರೋ ಎಲ್ಲ? ತಗೊಳ್ಳಿ ಬೈ, ನಿಮ್ಗಿಲ್ದೇನಾ? ನಿಮ್ಮ ಹೆಸರಲ್ಲಿ ರಾ ಬರುತ್ತಾ? ನನ್ನ ಹೆಸರಲ್ಲಿ ಬರುತ್ತೆ, ಅದಕ್ಕೆ ನಾನು ತಿಂತಿದ್ದೀನಿ. ಇವನ ಹೆಸರಲ್ಲಿ ಬರುತ್ತೆ, ಪ್ರಜ್ವಲ್. ರಾ ಬರುತ್ತೆ. ಹೆಸರು ಹೇಳು. ಅದಕ್ಕೆ ಎಲ್ಲ ಸ್ವೀಟ್ ಆಗಿ ಬರ್ತಾ ಇರೋದು. ಅದಕ್ಕೇನೆ. ಹೆಂಗಂತೀಯ? ನಮ್ಮ ಹುಡುಗಂದು ಕ್ಯಾಮ್ರಾಮನ್ಗೆ. ಈಗ ಕ್ಯಾಮ್ರಾಮನ್ಗೆಲ್ಲ ಬೇಡ, ಹನಿ ಅವನ ಹೆಸರಲ್ಲೇ ಸ್ವೀಟ್ ಐತೆ. ಕ್ಯಾಮ್ರಾಮನ್ ಹೆಸರು ತುಂಬಾ ಜನರು ಗೊತ್ತು ಬೈ. ಕ್ಯಾಮ್ರಾಮನ್ ಹೆಸರು CM ಅಂತ ಇಕ್ಕಿದ್ದೆ ನನಗೆ. ಅವನು ಚೀಫ್ ಮಿನಿಸ್ಟರ್ ಅಂತ ಕೇಳ್ತಾರೆ ಎಲ್ಲ ಮೇಲೆ. ಅದನ್ನೇ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೇವೆ, ನೀನು ಅರ್ಥ ಮಾಡ್ಕೋಬೇಕಪ್ಪ. ಎಸ್. ಓಕೆ, ಈಗ ಒಂದು ನೆಕ್ಸ್ಟ್ ಅಕ್ಷರಕ್ಕೆ ಹೋಗನ್ವಾ? ಆಲ್ ರೈಟ್ ಅಂತ ಮಸ್. ಈಗ ಮಚ ಯಾವ್ದು ಮಚ? ಈಗ ಲಾಸ್ಟ್ ವರ್ಡ್ ಯಾವುದು? ಕ. ಓಕೆ, ಕ ಅಲ್ಲಿ ಬೇಜಾನ್ ಇತ್ತು, ಬಟ್ ಅಷ್ಟು ಟೈಮ್ ನಮಗಿಲ್ಲ. ಆಮೇಲೆ ಅಷ್ಟು ಬುದ್ಧಿ ನಮ್ಮ ಹುಡುಗರಿಗಿಲ್ಲ, ನನಗಿಲ್ಲ. ಕಾಫಿ ಸಿಕ್ತು, ಅದಕ್ಕೆ ಕ ಇಂದ ಕಾಫಿ. ಅದು ಆ್ಯಕ್ಚುಲಿ ಸೀನೆ ಕಾಫಿ ಅಂದರೆ, ಬಟ್ ಕ ಮ್ಯಾಚ್ ಆಗುತ್ತೆ ತಾನೇ? ಹಾಂ. ಓಕೆ, ನಿನಗೂ ಬೇಕಿತ್ತಾ? ಬೇಡ.
ಶೇಖೆ. ಓಕೆ ಸೊ ಮಿಸ್ಟರ್ ಪ್ರಜ್ವಲ್ ಹತ್ರ ಕೇಳೋಣ. ಮಿಸ್ಟರ್ ಅಂದ್ಬಿಟ್ಟೆ ಮಿಸ್ಟರ್ ಟಂಗ್ ಸ್ಲಿಪ್ ಆಗ್ತೈತೆ. ಹೆಂಗ ಅನ್ಸ್ತು ಮಚ್ಚ ಈ ವಿಡಿಯೋ? ಅಂತ ಇಂಟ್ರೆಸ್ಟಿಂಗ್ ಆಗಿತ್ತು ಬ್ರೋ. ಕ್ರೇಜಿ ಆಗಿ ಮಾಡ್ತಾ ಇರ್ತೀವಲ್ಲ, ಕ್ರೇಜಿ ಆಗಿತ್ತು. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಮೈಂಡಿಗೆ ಏನೋ ಒಂದು ಹೊಸ ಐಡಿಯಾ ಕೊಡೋ ರೀತಿ ಬಂತು, ಬಟ್ ನಮ್ಗೆ ಐಡಿಯಾ ಬಂದಿಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೈಂಡ್ ಆಫ್ ಒಂದು ವಿಡಿಯೋ ಮಾಡೋಣ ಅಂತ ಒಂದು ಪ್ಲ್ಯಾನು. ಸೊ ಲಾಸ್ಟ್ ವಿಡಿಯೋ ನೋಡಿರ್ತೀರಾ. ಸೊ ಈಟಿಂಗ್ 5 ಸ್ಟಾರ್ ರೇಟೆಡ್ ಬಿರಿಯಾನಿ, ಅದು ಫೇಮಸ್ ಬಿರಿಯಾನಿ ಇನ್ ಬ್ಯಾಂಗ್ಳೂರ್ ಅಂತ ನಾವು ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಇನ್ನೂ ಕೊಡ್ತಿದ್ದೀರಾ, ಇನ್ನೂ ಚೆನ್ನಾಗಿ ಕೊಡಿ. ಈ ವಿಡಿಯೋಗೆ ಟಾರ್ಗೆಟು ತುಂಬ ಜಾಸ್ತಿ ಇಕ್ಕಲ್ಲ, 1K ಇಡ್ತೀನಿ. 1000 ಲೈಕ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋ ಒಂದು ಒಳ್ಳೆ ಕ್ರೇಜ್ ಆಗಿರೋ ವಿಡಿಯೋ ಮಾಡೋಣ. ಆ್ಯಂಡ್ ನೆಕ್ಸ್ಟು ಏನು ಮಾಡಬೇಕು ಅನ್ನೋದು ಸ್ವಲ್ಪ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಟಿಲ್ ದೆನ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಹೊಸ ಕಂಟೆಂಟ್ ನಾವು ಕೊಡ್ತಾ ಇರ್ತೀವಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಐ ಹೋಪ್ ದಟ್ಸ್ ಇಟ್. ಆ್ಯಂಡ್ ನನ್ನ ಹೆಸರು ಏನಂತ ಗೊತ್ತಾಗಿದ್ದರೆ, ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂತಂದರೆ ನನ್ನ ಹೆಸರು ಗೊತ್ತಾಗಿರುತ್ತೆ. ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಕಮೆಂಟ್ ಹಾಕಿ, ಅದಕ್ಕೊಂದು ಹಾರ್ಟ್ ಹಾಕ್ತೀನಿ. ನೀನು ಕಮೆಂಟ್ ಹಾಕೋ. ಎಸ್ ಓಕೆ ಓಕೆ ಅಂತ ನೋಡಿ. ನಾನು ಕಮೆಂಟ್ ಸುಮ್ಮನೆ ಕಮೆಂಟ್ ಆಗಂದಿದ್ದಕ್ಕೆ ಹೋಗಿ ಅಂತ. ಅಯ್ಯೋ, ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.